ಫರೀದಾಬಾದ್ನಲ್ಲಿ ನಡೆದಿದ್ದಂತ ರೇಡ್ನಿಂದ ಉಮರ್ಗೆ ಭಯ ಆಗಿತ್ತು. ಭಯಗೊಂಡಂತ ಉಮರ್ ಎಸ್ಕೇಪ್ ಆಗಿದ್ದ. ಡಾಕ್ಟರ್ ಉಮರ್ ನಬಿ ಹೀಗಾಗಿಯೇ ಫರೀದಾಬಾದ್ನಿಂದ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ಫರೀದಾಬಾದ್ನಲ್ಲಿ ನಡೆದಿದ್ದಂತ ರೇಡ್ ಉಮರ್ಗೆ ಭಯವನ್ನ ತಂದಿತ್ತು. ಭಯಗೊಂಡು ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಹೀಗಾಗಿಯೇ ಫರೀದಾಬಾದ್ನಿಂದ ಡಾಕ್ಟರ್ ಉಮರ್ ನಬಿ ಎಸ್ಕೇಪ್ ಆಗಿದ್ದ. ತನ್ನ ಕಾರ್ನಲ್ಲಿ ಸ್ಫೋಟಕ ಡಿಟೋನೇಟರ್ ಜೊತೆಗೆ ಡಾಕ್ಟರ್ ಉಮರ್ ನಬಿ ಪರಾರಿಯಾಗಿದ್ದ. ಪರಾರಿ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಅನ್ನೋ ಬಗ್ಗೆ ಅನುಮಾನ ಇತ್ತು, ಅಥವಾ ಸಾಕ್ಷ್ಯಗಳನ್ನ ನಾಶಪಡಿಸೋದಕ್ಕೆ ಆತ ಪರಾರಿ ಆದ್ನ ಎಂಬ ಶಂಕೆ ಇದೀಗ ಎದ್ದಿದೆ. ಹಾಗಾದ್ರೆ ಉಮರ್ ಎಸ್ಕೇಪ್ ಆಗಿದ್ದ ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸ್ಫೋಟಕಕ್ಕೂ 10 ದಿನಗಳ ಮೊದಲಿನಿಂದ ತಲೆಮರೆಸ್ಕೊಂಡಿದ್ದ ಡಾಕ್ಟರ್ ಉಮರ್ ನಬಿ ನೋಡಿ, ಈತನೇ 10 ದಿನಗಳ ಹಿಂದೆ ತಲೆಮರೆಸ್ಕೊಂಡಿದ್ದ. ಮುಜ್ಮಿಲ್ ಜೊತೆ ಹಲವು ವರ್ಷಗಳ ನಂಟನ್ನ ಹೊಂದಿದ್ದ ಈತ ಉಮರ್. ಮುಜ್ಮಿಲ್ ಜೊತೆ ಹಲವು ವರ್ಷಗಳ ನಂಟನ್ನ ಹೊಂದಿದ್ದ ಉಮರ್ ಮತ್ತು ಮುಜ್ಮಿಲ್ ಸೇರಿಯೇ ಬ್ಲಾಸ್ಟ್ ಪ್ಲಾನ್ ಮಾಡಿದ್ರ. ಫರೀದಾಬಾದ್ನಲ್ಲಿ ರೇಡ್ ಆದ ನಂತರ ದೌಜ್ ಗ್ರಾಮಕ್ಕೆ ಪರಾರಿಯಾಗಿದ್ದ. 15 ಕಿಲೋಮೀಟರ್ ದೂರದ ದೌಜ್ನಲ್ಲಿ ಡಾಕ್ಟರ್ ಉಮರ್ ನಬಿ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲ ರೀತಿಯ ಡಿಜಿಟಲ್ ಸಂಪರ್ಕವನ್ನ ಕಡಿತ ಮಾಡಿಕೊಂಡಿದ್ದ. 5 ಮೊಬೈಲ್ ನಂಬರ್ಗಳನ್ನ ಬಳಸ್ತಾ ಇದ್ದ ಈತ. ಆದರೆ ಅಕ್ಟೋಬರ್ 30ರ ನಂತರ ಎಲ್ಲ ನಂಬರ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಆಲ್ ಫಲಾಹ್ ಆಸ್ಪತ್ರೆಯ ಕೆಲಸಕ್ಕೂ ಡಾಕ್ಟರ್ ಉಮರ್ ಬರ್ತಾ ಇರಲಿಲ್ಲ. ನಂತರ ದೆಹಲಿಗೆ ಅಮೋನಿಯಂ ನೈಟ್ರೇಟ್ ಡೆಟೋನೇಟರ್ ಜೊತೆ ಪರಾರಿಯಾಗಿದ್ದ. ಸ್ಫೋಟದ ಹಿಂದೆ ಕನಿಷ್ಠ 10 ಜನರು ಇದ್ದು ಒಟ್ಟಿಗೆ ಪ್ಲಾನ್ ಮಾಡಿದಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ 5 ರಿಂದ 6 ಮಂದಿ ಡಾಕ್ಟರ್ಗಳೇ ಇದ್ದಾರೆ. ಡಾಕ್ಟರ್ಸ್ ಟೀಮ್. ಸ್ಫೋಟಕಕ್ಕೂ 10 ದಿನಗಳ ಮೊದಲಿನಿಂದ ಈತ ತಲೆಮರೆಸ್ಕೊಂಡು ಬಿಟ್ಟಿದ್ದ. ಅಂದ್ರೆ ಅಕ್ಟೋಬರ್ 30ರಿಂದನೇ ತನ್ನ ಹತ್ರ ಇದ್ದಂತ 5 ನಂಬರ್ನ ಆಫ್ ಮಾಡಿ ಯಾರಿಗೂ ಕೂಡ ಮೊಬೈಲ್ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ. ಆತ ಎಲ್ಲಿದ್ದಾನೆ ಅಂತಾನೆ ಗೊತ್ತಿರಲಿಲ್ಲ. ದೌಜ್ಗೆ ಹೋಗಿದ್ದ, ದೌಜ್ ಗ್ರಾಮಕ್ಕೆ. ಅಲ್ಲಿಂದ ಬಂದು ಈಗ ಸ್ಫೋಟ ಮಾಡಿರೋದು ರೆಡ್ ಫೋರ್ಟ್ ಬಳಿ. 5 ರಿಂದ 6 ಜನ ಡಾಕ್ಟರ್ಸ್ ಟೀಮೇ ಕೆಲಸ ಮಾಡಿದೆ. ಮುಜ್ಮಿಲ್ ಜೊತೆ ಹಲವು ವರ್ಷಗಳಿಂದ ನಂಟನ್ನ ಹೊಂದಿದ್ದ ಈತ. ಮತ್ತೆ ಅಕ್ಟೋಬರ್ 30ನೇ ತಾರೀಕಿನಿಂದ ಅವನ ಆಸ್ಪತ್ರೆಗೂ ಕೂಡ ಬಂದಿಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕು. ಯಾವಾಗ ರೇಡ್ ಆಯ್ತೋ ಆವಾಗ ಭಯಗೊಂಡು ಫರೀದಾಬಾದ್ನಿಂದ ಈತ ಕಾಲ್ಕಿತ್ತಿದ್ದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.